ಅಂಬಿಕಾ ದಿನೇ ದಿನೇ ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದಾಳೆ. ಹಾಗೆ ಅವಳು ಮಾಳವಿಕ ಕೈಗೊಂಬೆ ಆಗ್ತಾ ಇದ್ದಾಳೆ. ಆದ್ದರಿಂದ ಶಂಭು ಅವರು ಹೇಳ್ತಾ ಇದ್ದರೆ, ಅನಾಹುತದ ಹೆಬ್ಬಾಗಿಲು ತೆರೆದಿದೆ, ರಕ್ತ ದೋಕುಳಿ ನಡೆಯುತ್ತೆ, ರಕ್ತಪಾತ ನಡೆಯುತ್ತೆ ಎಂದು ಹೇಳಿದ್ದಾರೆ. ಇತ್ತ ಅಂಬಿಕಾ ತನ್ನಿಂದಲೇ ತನ್ನ ಮನೆಯವರ ರಕ್ತ ದೋಕುಳಿ ನಡೆಯುತ್ತೆ ಅಂತ ಬೆಚ್ಚಿ ಬೆದರಿದ್ದಾಳೆ. ಇತ್ತ ಪುಟ್ಟಳು ಕೂಡ ತನ್ನ ತಾಯಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾಳೆ. ಪುಟ್ಟ ಮಗಳೆದರೆ ತಾಯಿಯನ್ನು ನಾಯಕಿಯಾಗಿ ಬಿಂಬಿಸಿದ ಮಾಳವಿಕಾ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಸ್ನೇಹಿತರು, ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಮೊದಲಿಗೆ ಶರತ್ ತನ್ನ ಫ್ರೆಂಡ್ US ಇಂದ ಬಂದನಂತ ಹರೀಶನ್ನ ಪರಿಚಯ ಮಾಡಿಕೊಡ್ತಾನೆ. ಅವನು ಹೋದ್ಮೇಲೆ ಶಾರ್ವಿ ಹೇಗಿದ್ದ ಹುಡುಗ, ಏನು ಅವನ ಬಗ್ಗೆ ಏನು ಅನಿಸುತ್ತೆ ಅಂತ ಕೇಳಿದಾಗ, ಈಸ್ ಎ ಜೆಂಟಲ್ ಮ್ಯಾನ್ ಅಂಬಲ್ ಅಂತ ಹೇಳ್ತಾಳೆ. ಅಂದರೆ ಒಳ್ಳೆ ಹುಡುಗ ಅನ್ನೋ ಅರ್ಥದಲ್ಲಿ ಹೇಳ್ತಾಳೆ. ಓಕೆ, ನೀನು ಹೋಗು, ಕ್ಯಾರಿಯರ್, ನಿನ್ನ ಕೆಲಸ ನೀನು ನೋಡ್ಕೊ ಅಂತ ಕಳಿಸ್ತಾನೆ. ಶರತ್ಗೆ ಹೋದ್ಮೇಲೆ ಇನ್ಮೇಲೆ ನಾನು ಶಾರ್ವಿ ಮದುವೆ ಬಗ್ಗೆ ಯೋಚನೆ ಮಾಡೋದು ಕರೆಕ್ಟ್ ಅಂತ ಹೇಳ್ತಾನೆ. ನಿನ್ನೆ ಮಾಳ್ವಿಕ್ ಅವರು ಶರತ್ನ ಹತ್ರನೂ ಅದನ್ನೇ ಹೇಳಿರ್ತಾರೆ. ನಮ್ಮ ಶಾರ್ವಿ ದೊಡ್ಡೋಳಾಗಿ ಹೇಳಿವಾಗ ಅವಳಿಗೆ ಮದುವೆ ಮಾಡೋಕ್ಕೆ ಅವಳಿಗೆ ಬೇಕಾದಂಥ ಹುಡುಗನ ಹುಡುಕಬೇಕು ಅಂದರೆ ಕಮ್ಮಿ ಅಂದರೆ 2 ರಿಂದ 3 ವರ್ಷ ಬೇಕಾಗುತ್ತೆ. ಹಾಗಾಗ್ಬಿಟ್ಟು ನಾವು ಈಗಲೇ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಅಂತ ಹೇಳಿದಾಗ, ಎಸ್, ಅಮ್ಮ ಹೇಳಿದ ಕರೆಕ್ಟ್, ಎಲ್ಲ ರೀತಿಯಲ್ಲೂ ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಿದ್ದಾರೆ ಅಂತ ಅವನು ಅಂದ್ಕೊತಾನೆ. ಈ ಕಡೆ ಕ್ಲಾಸ್ ರೂಮಲ್ಲಿ ಪುಟ್ಟ ಎಲ್ಲ ಕೂತಿರ್ತಾರೆ. ಮಕ್ಕಳುಗಳು ಹಾಗೆ ಮಕ್ಕಳು ಮಾತಾಡ್ತಾ ಇರ್ತಾರೆ. ಟೀಚರ್ ಬೋರ್ಡ್ ಕಡೆ ತಿರ್ಕೊಂಡು ಏನೋ ಬರೀತಾ ಇರ್ತಾರೆ. ಆಗ ಮಾತಾಡ್ತಾರೆ ಮಕ್ಳು ಕಡೆ, ನೀನು ತುಂಬ ಅತಿ ಆಯಿತು, ಯಾಕೆ ಎಷ್ಟೊಂದು ಮಾತಾಡ್ತಿದ್ಯಾ, ಇದೇನು ಕ್ಲಾಸ್ ರೂಮ್ ಅಂದ್ಕೊಂಡಿಯೋ ಪ್ಲೇ ಗ್ರೌಂಡ್ ಅಂದ್ಕೊಂಡಿಯೋ ಅಂತ ಹೇಳಿದಾಗ, ಇಲ್ಲ ಟೀಚರ್, ನಾನು ಏನು ಮಾತಾಡ್ತಿರಲ್ಲ ಜಾಸ್ತಿ ಅಂತ ಹೇಳಿದಾಗ, ನಿಂದು ಅತಿ ಆಯಿತು, ನೀನು ಈಗಲೇ ಮನೆ ಕ್ಲಾಸ್ ರೂಮಿಂದ ಆಚೆ ಹೋಗು ಅಂತ ಬೈತಾರೆ. ಸರ್ ಅಂತಂದ್ರೆ, ಇಲ್ಲ ಫಸ್ಟ್ ಆಚೆ ಹೋಗು ನೀನು ಅಂತ ಬೈದು ಕಳಿಸ್ತಾರೆ. ಹಾಗೆ ಪುಟ್ಟ ಬೇರೆ ದಾರಿ ಇಲ್ಲದೆ ಕ್ಲಾಸ್ ರೂಮಿಂದ ಆಚೆ ಹೋಗ್ತಾಳೆ. ಆಗ ಅಂಬಿಕವರು ಅಲ್ಲೇ ಇರ್ತಾರೆ. ಅಲ್ಲ ಪುಟ್ಟ, ಟೀಚರ್ ಕಡೆ ಗಮನ ಕೊಡು, ಅವ್ರು ನಿನಗೆ ಪನಿಷ್ಮೆಂಟ್ ಕೊಟ್ಟಾರೆ, ನೀನು ತಪ್ಪು ಮಾಡಿ ಅದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಚೆ ಹೋಗಿ ನಿಂತ್ಕೊಂಡಂತ ಪುಟ್ಟ, ಈ ಟೀಚರು ಮಕ್ಳಿಗೆ ಸುಮ್ಮ ಹೊಡಿತಾರೆ ಅಂತ ಕಂಪ್ಲೇಂಟ್ ಮಾಡೋಕ್ಕೆ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ. ಯಾವಾಗಲೂ ಎಲ್ಲರೂ ಮಾತಾಡ್ತಿರ್ತಾರೆ, ನಾನು ಒಬ್ಬನೇ ಮಾತಾಡ್ತಿದ್ನಾ, ಎಲ್ಲರನ್ನೂ ಬಿಟ್ಟು ನಾನು ಒಬ್ಬಳನ್ನೇ ಕ್ಲಾಸ್ ರೂಮಿಂದ ಆಚೆ ಹಾಕಿರಲ್ಲ ಅಂತ ಬೇಜಾರು ಮಾಡ್ಕೊತಾ ಇರ್ತಾಳೆ. ಬೇಜಾರು ಮಾಡ್ಕೊಬಿಡ ಪುಟ್ಟ, ಈ ಟೀಚರ್ ಮಾಡೋದು ಸರಿ ಇಲ್ಲ, ಒಂದು ಕಣ್ಣಿ ಬೆಣ್ಣೆ ಒಂದು ಕಣ್ಣಿ ಸುಣ್ಣೆ ಮಾಡ್ತಿದ್ದಾರೆ. ನನ್ನ ಮಗಳಿಗಿಂತ ಜಾಸ್ತಿ ಆ ಮಕ್ಕಳು ಮಾತಾಡ್ತಿದ್ರು, ಅವ್ರಿಗೆ ಮಾತ್ರ ಏನೂ ಪನಿಷ್ಮೆಂಟ್ ಕೊಡೋದು, ನನ್ನ ಮಗಳಿಗೆ ಮಾತ್ರ ಪನಿಷ್ಮೆಂಟ್ ಕೊಡ್ತೀರಾ, ಸರಿ ಇವ್ರಿಗೊಂದು ಪಾಠ ಕಲಿಸ್ಬೇಕು ಅಂತ ಮತ್ತೆ ಅಂಬಿಕಾ ಒಳಗಡೆ ಹೋಗ್ತಾರೆ. ಕ್ಲಾಸ್ ರೂಮ್ ಒಳಗಡೆ ಹೋಗಿ, ಈ ಟೀಚರ್ಗೆ ಏನು ಮಾಡಲಿ, ಕಪ್ಪೆ ಥರ ಕುಣಿಸ್ಲಾ, ಜಂಪ್ ಮಾಡಿಸ್ಲಾ, ಅಥವಾ ಕೋಳಿ ಥರ ಕೊಕ್ಕೋ ಅಂತ ಕೂಗ್ಸೋಣ, ಏನು ಮಾಡೋಣ ಅಂತ ಅಂದ್ಕೊಂತಿರ್ತಾರೆ. ಅಷ್ಟರಲ್ಲಿ ಇಲ್ಲಿ ತಮ್ಮ ರಹಸ್ಯ ಗುಹೆಯಲ್ಲಿ ಮಾಳ್ವಿಕ ಅವರು ಮತ್ತೆ ಅಂಬಿಕನ್ನ ಕಂಟ್ರೋಲಿಗೆ ತೊಗೊಳ್ತಾರೆ. ಅಂದ್ಬಿಟ್ಟು, ಅಂಬಿಕಾ, ನಿನ್ನ ಮಗಳ ಮೇಲೆ ಅವ್ರು ಅಷ್ಟೆಲ್ಲ ಇದನ್ನು ಮಾಡ್ತಾರೆ, ನೀನು ಶಾಂತ ರೂಪದಲ್ಲಿದೆಯಾ, ತಾಳು ನೀನು ಉಗ್ರ ರೂಪವ, ಅವ್ರಿಗೊಂದು ಪಾಠ ಕಲಿಸು ಅಂತ ಹೇಳ್ತಾರೆ. ಆಗ್ತಾನೆ ಅಂಬಿಕಾ ಅವರು ಶಾಂತವಾಗಿ ಟೀಚರ್ನ ಏನಾರ ಮಾಡಿ ಅವರಿಗೆ ಕಪ್ಪೆ ಥರ ಜಂಪ್ ಮಾಡಿಸಿ ಅಥವಾ ಕೋಳಿ ಥರ ಕೂಗಿಸಿ ಅವ್ರಿಗೆ ಕಾಮಿಡಿ ಮಾಡಿಸೋಣ ಅಂತ ಅಂದ್ಕೊಂಡಿರ್ತಾರೆ. ಆಗ ಇವರು ಮಾಳ್ವಿಕ್ ಅವರು ಅವಳಿಗೆ ಉಗ್ರ ರೂಪ ಬರೋ ಥರ ಮಾಡ್ತಾರೆ. ಅವ್ರ ಕೋಪ ಬರೋ ಥರ ಮಾಡಿಬಿಟ್ಟು ಅಂಬಿಕಾ ಆ ಉಗ್ರ ರೂಪ ತಾಳ್ಬಿಟ್ಟು ತನ್ನ ಕೈಯಿಂದ ಅವ್ರ ಕತ್ತನ್ನು ಇಸಕ್ಬಿಡ್ತಾಳೆ. ಆಗ ಅವರು ಟೀಚರು ನೋವು ತಡೆಯೋಕ್ಕಾಗ್ದಲ್ಲಿ ಹಾಗೆ ಕೆಳಗಡೆ ಕುಸ್ತು ಬಿದ್ದುಬಿಡ್ತಾರೆ. ಗಂಟಲನ್ನ ಹಿಡ್ಕೊಂಬಿಟ್ಟಿರ್ತಾಳೆ ಅಂಬಿಕಾ. ಅಷ್ಟರಲ್ಲಿ ಭಯದಿಂದ ಎಲ್ಲ ಮಕ್ಕಳು ಕ್ಲಾಸ್ ರೂಮಿಂದ ಆಚೆ ಓಡಿ ಹೋಗ್ತಾರೆ. ಈ ಕಡೆ ಮಾಯಾ ರೂಮಲ್ಲಿ ಒಬ್ಬಳೇ ಯೋಚನೆ ಮಾಡ್ತಾಳೆ, ತುಂಬ ಭಯದಿಂದ ಓಡಾಡ್ತಿರ್ತಾಳೆ. ಈ ಮಾನ್ಸ್ಟಾರ್ ಮಾಳ್ವಿಕಾ ಏನು ಮಾಡ್ತಾಳೋ ಗೊತ್ತಿಲ್ಲ. ಇವಾಗ ಅಂಬಿಕನ ಕೈಗೊಮ್ಮೆ ಮಾಡ್ಕೊಂಡು ದಮ್ಮು ಕೈ ಮುರಿದಾಳೆ. ನನಗೂ ಏನಾರು ಮಾಡಿಬಿಟ್ಟು ನನ್ನನ್ನೇ ಕೊಲೆ ಮಾಡಿಬಿಟ್ರೆ, ಇಲ್ಲ, ನಾನು ಇಲ್ಲಿರೋದು ಸೇಫಲ್ಲ, ಫಸ್ಟ್ ನಾನು ಎಸ್ಕೇಪ್ ಆಗಬೇಕು. ನಾನು ಎಸ್ಕೇಪ್ ಆಗಬೇಕು ಅಂದರೆ ಅವಳು ನಾನು ಬಿಡಬೇಕಲ್ಲ, ಏನಾದರೂ ಮಂತ್ರ ಹಾಕ್ಬಿಟ್ಟು ನನ್ನನ್ನು ಇಲ್ಲೇ ಇದು ಮಾಡಿಬಿಡ್ತಾಳೆ. ಇಲ್ಲ, ಅವಳಿಗೆ ಗೊತ್ತಾಗ್ದಂಗೆ ನಾನು ಏನಾರು ಮಾಡಬೇಕು, ಇದನ್ನು ತಡಿಬೇಕು, ಇಲ್ಲಾಂದರೆ ಈ ಫ್ಯಾಮಿಲಿಯಲ್ಲಿ ಯಾರನ್ನೂ ಉಳಿಸಲ್ಲ ಅವಳು ಅಂತ ಹೇಳ್ಬಿಟ್ಟು, ಈ ವಿಷಯ ಯಾರಿಗಾರು ಹೇಳ್ಬೇಕಲ್ಲ, ಯಾರಿಗೆ ಹೇಳೋಣ, ಕರೆಕ್ಟ್, ದುರ್ಗಾಗೆ ಈ ಫ್ಯಾಮಿಲಿ ಅಂದರೆ ಪ್ರಾಣ. ಅವಳು ಈತಾಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೂ ರೆಡಿ ಇರ್ತಾಳೆ. ಹಾಗಾಗ್ಬಿಟ್ಟು ಈ ವಿಷಯ ನಾನು ದುರ್ಗಾಗೆ ಹೇಳಲೇಬೇಕು. ಆಮೇಲೆ ಅವರಿಬ್ಬರ ನಡುವೆ ದೊಡ್ಡ ಯುದ್ಧನೇ ಪ್ರಾರಂಭ ಆಗುತ್ತೆ. ಅಂಥ ಸಮಯ ನೋಡೋಕ್ಕೆ ನಾನಿಂದ ಎಸ್ಕೇಪ್ ಆಗಿ ಸೇಫ್ ಆಗಬೇಕು. ಈ ಫ್ಯಾಮಿಲಿನೂ ಬೇಡ, ಏನು ಬೇಡ, ಫಸ್ಟ್ ನಾನಿಂದ ಎಸ್ಕೇಪ್ ಆಗಿ ಜೀವ ಉಳಿಸ್ಕೊಂಡ್ರೆ ಸಾಕು, ಮತ್ತೆ ಈ ಕಡೆ ತಲೆ ಹಾಕು ಮಲಗಲ್ಲ ಅಂತ ಹೇಳ್ಬಿಟ್ಟು ಮಾಯಾ ಅಂದ್ಕೊತಾಳೆ. ದುರ್ಗಾ ಕ್ಲಾಸ್ ಹತ್ರ ಬರ್ತಾಳೆ, ಅಂದರೆ ಸ್ಕೂಲಿಗೆ ಬರ್ತಾಳೆ. ಪುಟ್ಟ ಕ್ಲಾಸ್ ರೂಮಿಂದ ಹೊರಗೆ ನಿಂತಾರೆ. ನೋಡಿ, ಪುಟ್ಟ ಮೇಡಮ್ ಇಲ್ಲಿ ಯಾಕೆ ನಿಂತಿ ಅಂತ ಕೇಳಿದಾಗ, ಏನು ದುರ್ಗಾ, ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ, ಹಾಗೆ ಸ್ವಲ್ಪ ನಗ್ತಾ ಇದ್ದೆ, ಅದಕ್ಕೆ ಟೀಚರ್ ನನ್ನ ಒಬ್ಬಳನ್ನೇ ಸ್ಕೂಲಿಂದ ಹೊರಗೆ ಹಾಕಿದ್ದಾರೆ ಅಂತ ಹೇಳ್ತಾಳೆ.
ನೇ ತಪ್ಪಲ್ಲ ಪುಟ್ಟ ಮೇಡಮ್ ಆ ಥರ ಮಾತಾಡೋದು ಅಂತಂದಾಗ, ದುರ್ಗಾ ನಾನೇನು ಜಾಸ್ತಿ ಮಾತಾಡ್ತಿಲ್ಲ, ಸ್ವಲ್ಪ ಮಾತಾಡಿದೆ. ನನ್ನ ಫ್ರೆಂಡ್ಸ್ ನನಗಿಂತ ಜಾಸ್ತಿ ಮಾತಾಡಿದ್ರು, ಅವರಿಗೆ ಏನು ಶಿಕ್ಷೆ ಕೊಡೋದು ನನಗೆ ಒಬ್ಬಳಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ಹೌದಾ, ಇದೆಂಥ ನ್ಯಾಯ, ನಾನು ಕೇಳ್ತೀಮ್ಮ ನಿನ್ನ ಟೀಚರ್ ಅಂತ ಒಳಗಡೆ ಬರ್ತಾಳೆ. ಒಳಗಡೆ ಬಂದರೆ ಅಲ್ಲಿ ಉಗ್ರ ರೂಪ ತಾಳಿರೋಂಥ ಅಂಬಿಕಾ ಅವ್ರನ್ನ ಟೀಚರ್ನ ಕತ್ತಿಸುತ್ತಾ ಇರೋದು ನೋಡ್ಬಿಟ್ಟು ಬೆಚ್ಚಿ ಬೀಳ್ತಾಳೆ. ಆಗ ಕಾಪಾಡಿ ಕಾಪಾಡಿ ಎಲ್ಪ್ ಅಂತ ಟೀಚರ್ ಕೂಗ್ತಾ ಇರ್ತಾರೆ. ಆಗ ದುರ್ಗಾ ಮತ್ತು ಈತ ಇಬ್ಬರು ಬೆಕ್ಕಸ ಬರೋಕ್ಕಾಗಿ ಹಂಗೆ ನೋಡ್ತಾ ಇರ್ತಾರೆ, ಏನಪ್ಪ ಹಿಂಗಾಗಿದೆ ಅಂತ ಭಯದಿಂದ. ಆಗ ಮಕ್ಕಳು ನೀವೆಲ್ಲ ಹೊರಗೆ ಹೋಗಿ ಅಂತ ಕ್ಲಾಸ್ ರೂಮಿಂದ ಇರೋ ಮಕ್ಕಳನ್ನೆಲ್ಲ ಕಳಿಸ್ಬಿಡ್ತಾಳೆ ದುರ್ಗಾ. ಹೋಗ್ಬಿಟ್ಟು ಅಂಬಿಕಾ ಏನು ಮಾಡ್ತೀರಾ ನಿಲ್ಲಿಸಿ ಅಂತ ಹೇಳ್ತಾಳೆ ದುರ್ಗಾ, ಕೂಗ್ತಾಳೆ. ಆಗ ಅಂಬಿಕಾ ತನ್ನ ಶಾಂತ ರೂಪಕ್ಕೆ ವಾಪಸ್ ಬರ್ತಾಳೆ. ದುರ್ಗಾ ನಾನೇನು ಮಾಡಿದೆ, ಖಂಡಿತ ನಾನೇನು ಮಾಡಿಲ್ಲ ದುರ್ಗಾ, ನನ್ನ ಕೈ ನನ್ನ ಕಂಟ್ರೋಲಲ್ಲಿಲ್ಲ, ನನಗೆ ಯಾಕೆ ಈ ಥರ ಮಾಡಿದೆ ನನಗೇನೆ ಅರ್ಥ ಆಗ್ತಿಲ್ಲ, ದಯವಿಟ್ಟು ನಂಬು ದುರ್ಗಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮಾಯ ಆಗಿಬಿಡ್ತಾರೆ. ಪುಟ್ಟ ಇವ್ರು ಯಾವಾಗ ಅಂಬಿಕವ್ರೆ ಅಂತಂದಾಗ ಅಮ್ಮನ ಅಂತ ಅಂತಾಳೆ. ಅಲ್ಲಿಗೆ ಪುಟ್ಟಗೆ ಅವ್ರ ತಾಯಿ ಉಗ್ರ ರೂಪ ತಾಳ್ಬಿಟ್ಟು ಟೀಚರ್ನೇ ಕೊಲೆ ಮಾಡೋಕ್ಕೆ ಬಂದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಟೀಚರ್ನ ಎಬ್ಬರಿಸ್ಬಿಟ್ಟು ಮೇಲೆ ಕೂರಿಸ್ತಾಳೆ ದುರ್ಗಾ. ಕೂರಿಸ್ಬಿಟ್ಟು ನೀರು ಕೊಡ್ತಾಳೆ. ಪುಟ್ಟ ನೀನು ಸ್ವಲ್ಪ ಹೊರಗಿರು ಅಂತ ಹೇಳಿದಾಗ ಅವ್ರು ಹೊರಗಡೆ ಹೋಗ್ತಾಳೆ. ಪುಟ್ಟ ಆಗ ಸರ್ ನೀರು ಕುಡಿ ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅಯ್ಯೋ ನನಗೇನಾಯಿತು, ಯಾರೋ ಬಲವಾಗಿ ನನ್ನ ಕುತ್ತಿಗೆಯನ್ನು ಇಸುಕ್ತಾ ಇರೋ ಥರ ಅನ್ನಿಸ್ತು, ಗಟ್ಟಿಯಾಗಿ ಹಿಡಿದಿದ್ರು ಅಂತ ಹೇಳಿದಾಗ ದುರ್ಗಾ, ಸರ್ ಇಲ್ಲ ನೀವೇನೋ ಅಲರ್ಜಿಯಾಗ ಪದಾರ್ಥ ತಿಂದಿರಬೇಕು ಸರ್, ಅದಕ್ಕೆ ವಾಯುವಾಗಿ ಈ ಥರ ಆಗಿರಬೇಕು ಅಂತಂದಾಗ, ಇಲ್ಲ ಇಲ್ಲ ನನಗೆ ಕರೆಕ್ಟಾಗಿ ಗೊತ್ತು, ಯಾರೋ ನನ್ನ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡ್ಕೊಂಡಿದ್ರು, ಉಸಿರಾಡೋಕ್ಕೆ ಆಗ್ತಾ ಇಲ್ಲ ಅಂದಾಗ, ಇಲ್ಲ ಸರ್ ನಿಮಗೇನೋ ಉಸಿರಾಟದ ಸಮಸ್ಯೆ ಆಗಿರ್ಬೇಕಷ್ಟೇ, ಸ್ವಲ್ಪ ಸುಧಾರಿಸಿ ಸರ್ ಸರಿ ಹೋಗುತ್ತೆ ಅಂತ ಅವ್ರ ಮೇಲೆ ತೇಪೆ ಸಾರಿಸ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ದುರ್ಗಾ. ತಾವು ನಡೆಸಿದಂಥ ಕೆಲಸದ ಬಗ್ಗೆನೇ ಅಸಹ್ಯ ಹುಟ್ಬಿಟ್ಟು ಅಂಬಿಕಾ ಅವರು ತಮ್ಮ ತಂದೆ ಮೊರೆ ಹೋಗ್ತಾರೆ. ತಮ್ಮ ತಂದೆ ಹತ್ರ ಬಂದ್ಬಿಟ್ಟು, ಅಪ್ಪ ದಿನದಿಂದ ದಿನಕ್ಕೆ ನನ್ನ ಆಕ್ರೋಶ ಹೆಚ್ಚಾಗ್ತಿದೆಯಪ್ಪ, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ, ನನ್ನ ಕಂಟ್ರೋಲಿಂಗ್ ನಾನೇ ಸಿಗ್ತಾ ಇಲ್ಲ, ಇವತ್ತು ಹಾಗೆ ಆಯ್ತಪ್ಪ, ಇವತ್ತು ನಾನು ದುರ್ಗಾ ಮತ್ತು ಪುಟ್ಟನ ತುಂಬ ಭಯಪಡಿಸಿದೆಯಪ್ಪ, ಎಲ್ಲರ ದುರ್ಗಾ ಕೂಗಲಿಲ್ಲ ಅಂದಿದ್ರೆ ಆ ಟೀಚರ್ನ ಕೊಂದುಬಿಡ್ತಿದ್ನೋ ಏನೋ ಗೊತ್ತಿಲ್ಲಪ್ಪ, ಯಾಕಪ್ಪ ಈಗೆಲ್ಲ ಆಗ್ತಾಯಿದೆ, ಏನಪ್ಪ ಆಗ್ತಾಯಿದೆ ನನಗೆ, ಆ ಶಕ್ತಿ ನನ್ನ ಮೇಲೆ ಬಂದ ಕೂಡಲೇ ನಾನು ರಾಕ್ಷಸಿ ಆಗ್ಬಿಡ್ತೀನಪ್ಪ, ನನ್ನವ್ರು ಯಾರು ಬೇರೆಯವ್ರು ಯಾರು ಅಂತ ಒಂದೂ ಗೊತ್ತಾಗಲ್ಲಪ್ಪ, ಎಲ್ಲರ ಮೇಲೂ ಆಕ್ರಮಣ ಮಾಡ್ತೀನಪ್ಪ ಅಪ್ಪ, ಹೀಗೆ ದಯವಿಟ್ಟು ನಿನಗೆ ಮುಂದೆ ನೋಡೋ ಶಕ್ತಿ ಗೊತ್ತಿದೆಯಲ್ಲ, ಗೊತ್ತಾದರೆ ಹೇಳ್ಪ ಅಂತ ಹೇಳಿದಾಗ, ಇಲ್ಲ ಇಲ್ಲ ಅನಾಹುತದ ಬಾಗಿಲು ತೆರೆದಿದೆ, ರಕ್ತಪಾತವಾಗುತ್ತೆ, ಅನಾಹುತದ ಬಾಗಿಲು ತೆರೆದ್ರಿಂದ ಮನೆಯಲ್ಲಿ ರಕ್ತಪಾತ ಆಗುತ್ತೆ, ನನ್ನ ಕೈಯಲ್ಲಿ ಏನೂ ಇಲ್ಲ, ನೋಡ್ಬೋದು ಕೇಳ್ಬೋದು, ಆದರೆ ಕಾಲ ನಿರ್ಬಂಧ, ನಾನು ಹೇಳೋಕ್ಕಾಗಲ್ಲ ಮುಂದಿಂದ ಅಂತ ಕೈ ಚೆಲ್ತಾರೆ ಶಂಭು ಅವರು. ಆದರೆ ಘೋರ ಅನಾಹುತದ ಪ್ರಾರಂಭ, ರಕ್ತಪಾತವಾಗುತ್ತೆ ಅಂತ ಹೇಳ್ತಾರೆ. ಆಗ ಅಂಬಿಕವರು, ಅಪ್ಪ ಏನು ಹೇಳ್ತಿದ್ಯಪ್ಪ, ನನ್ನಿಂದ ಮನೆಯಲ್ಲಿ ರಕ್ತಪಾತ ಆಗುತ್ತಾ, ನನ್ನವ್ರನ್ನ ನಾನು ಕೊಲೆ ಮಾಡ್ತೀನ, ಏನಪ್ಪ ಈ ಥರ ಹೇಳ್ತಿದ್ಯಾ, ಇದಕ್ಕೇನು ಮಾಡಬೇಕಪ್ಪ ಅಂದಾಗ, ಹೋರಾಟ ಅಗತ್ಯ ಅಂತ ಹೇಳ್ತಾರೆ. ಮಾಳ್ವಿಕವರು ತಮ್ಮ ರಹಸ್ಯ ಕೋಣೆಯಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಅಲ್ಲ, ಈ ಮನೆಯವರು ಎಲ್ಲರೂ ಸಹ ನನ್ನ ತಾಳಕ್ಕೆ ಕುಣಿತಾ ಇದ್ದಾರೆ. ಎಲ್ಲಿ ಚದುರಂಗದ ಆಟದಲ್ಲಿ ಕಾಯಿಗಳನ್ನು ಉರುಳಿಸೋಳು ನಾನೇ, ಕಾಯಿಗಳನ್ನು ಇಡೋದು ನಾನೇ ಅಂತ ಹೇಳ್ಕೊತಾ ಇದ್ದಾರೆ. ಈಗ ಶರತ್ ಅಂದ್ಕೊಂಡಿಯೇ ಶಾನ್ವಿ ಮದುವೆ ನನ್ನ ಗೆಲುವು ಅಂತ. ಆದರೆ ಅವನಿಗೇನು ಗೊತ್ತು, ಇದು ನನ್ನ ಒಂದು ತಂತ್ರದ ಭಾಗ ಅನ್ನೋದು. ಅಂಬಿಕಾ ಅಂದ್ಕೊಂತೇಳಿ ಅವಳ ಸ್ಮರಣ ಶಕ್ತಿ ಅಂದರೆ ನೆನಪಿನ ಶಕ್ತಿ ಅವಳನ್ನು ಕೈ ಬಿಡ್ತಾ ಇದೆ ಅಂತ. ದುರ್ಗಾ ಅಂಬಿಕಳನ್ನು ಕಾಪಾಡ್ತಿರೋದು ತಾನೇ ಅಂದ್ಕೊಂಡಿದ್ದಾಳೆ. ಆದರೆ ಎಲ್ಲರಿಗೂ ಗೊತ್ತಿಲ್ಲ ಈ ಆಟ ಆಡ್ತಿರೋಳು ಮಾಳವಿಕಾ ಅಂತ. ಇದು ಆರಂಭ ಅಷ್ಟೇ, ಇನ್ನು ಮುಂದೆ ಆಟ ಭಯಂಕರವಾಗಿರುತ್ತೆ, ಕಾದು ನೋಡಿ. ಇರೋ ಜಾಗದಲ್ಲಿ ದ್ವೇಷ ಅನ್ನೋ ಬೀಜ ಹುಟ್ಟಿಸ್ತೀನಿ, ಹಾಗೆ ನಂಬಿಕೆಯನ್ನು ಪದದಲ್ಲಿ ಅಂದರೆ ಜಾಗದಲ್ಲಿ ಅಪನಂಬಿಕೆ ಹುಟ್ಟಿಸ್ತೀನಿ, ಈ ಮನೆನೇ ಒತ್ತಿ ಉರಿಸ್ತೀನಿ, ಇದು ನನ್ನ ಆಸೆ, ಈ ಮಾಳ್ವಿಕಾ ಸಾಮ್ರಾಜ್ಯ, ಇದು ನನ್ನ ಕೋಟೆ, ನಾನು ಅಂದ್ಕೊಂಡಂಗೆ ಆಗಬೇಕು ಅಂತ ಮಾಳ್ವಿಕಾ ಕಿರ್ಚಾಡ್ತಾ ಇದ್ದಾರೆ. ಮತ್ತೆ ದುರ್ಗಾ ಕ್ಲಾಸ್ ರೂಮಿಂದ ಆಚೆ ಬರ್ತಾಳೆ. ಪುಟ್ಟ ಹೊರಗಡೆ ಇರ್ತಾಳೆ. ದುರ್ಗಾ ಏನಾಯಿತು ನಮ್ಮ ಟೀಚರ್ಗೆ ಅಂತ ಕೇಳಿದಾಗ, ಏನೂ ಆಗಿಲ್ಲ ಪುಟ್ಟ ಮೇಡಮ್, ಅವರಿಗೆ ಸ್ವಲ್ಪ ಉಸಿರಾಟ ಸಮಸ್ಯೆ ಇತ್ತಂತೆ, ಈಗ ಸರಿ ಹೋಗಿತ್ತು ಅಂತ ಹೇಳ್ತಾಳೆ. ಇಲ್ಲ ದುರ್ಗಾ, ನೀನು ಸುಳ್ಳು ಹೇಳ್ತಾ ಇದೀಯಾ, ಇದು ಅಮ್ಮಂದೇ ಕೆಲಸ, ನನಗೆ ಗೊತ್ತು, ಅವ್ರು ಯಾಕಾಗಿ ಮಾಡಿರು, ಇದು ತಪ್ಪಲ್ವ ದುರ್ಗಾ ಆ ಥರ ಮಾಡಿದ್ದು, ನಮ್ಮ ಟೀಚರ್ಗೆ ಆ ಥರ ಮಾಡಿದ್ದು ತಪ್ಪು ತಾನೇ. ಇಲ್ಲ ಪುಟ್ಟ ಮೇಡಮ್, ಅಮ್ಮ ಯಾಕೆ ಈಗ ಬರ್ತಾರೆ, ಅಮ್ಮ ಆ ಥರ ಎಲ್ಲ ಮಾಡ್ತಾರಾ ಅಂತಂದಾಗ, ಇಲ್ಲ ದುರ್ಗಾ ನನಗೆ ಸುಳ್ಳು ಹೇಳ್ಬೇಡ ನೀನು, ಆ ಟೀಚರು ತಮ್ಮ ಕತ್ತಿನ ಮೇಲೆ ಕೈ ಇಟ್ಕೊಂಡಿದ್ರು, ಅಮ್ಮ ಅವ್ರ ಕತ್ತನ್ನು ಇಸುಕ್ತಾ ಇರೋ ಥರ ಇತ್ತು, ನನಗೆ ಗೊತ್ತಾಯಿತು ದುರ್ಗಾ ಅಂತ ಹೇಳೇ ಬಿಡ್ತಾಳೆ.
ಇಲ್ಲಿಗೆ ಈತಾಪುಟ್ಟನ ದೃಷ್ಟಿಯಲ್ಲಿ ಅಂಬಿಕ್ ಅವರು ವಿಲನ್ ಆಗಿ ಹೋಗ್ಬಿಟ್ರು. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ಸ್ನೇಹಿತರೆ.